ಹೇ ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 350 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ. ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಮತ್ತೆ ಯಾರೆಲ್ಲ 350 ರುಪೀಸ್ನ ಪೇ ಮಾಡ್ತೀರಾ, ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್ ಏನ್ ಕ್ವಶನ್ಸ್ ಆದ್ರೂ ಕೇಳ್ಬೋದು. ಅನ್ಲಿಮಿಟೆಡ್ ಆಗಿ ಮಾತಾಡ್ಬೋದು, ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ನ ಕೇಳ್ಬೋದು. ಅಂಡ್ ಇನ್ ದ ಸೇಮ್ ಟೈಮ್ ಯಾರೆಲ್ಲ 7 days ಮಾಸ್ಟರ್ ಕ್ಲಾಸ್ ಟ್ಯಾರೋ ರೀಡಿಂಗ್ ಕೋರ್ಸಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಯಾರಿಗೆಲ್ಲ ಟ್ಯಾರೋ ರೀಡಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಖಂಡಿತವಾಗ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಜಸ್ಟ್ 2000 ರುಪೀಸ್ಗೆ ವಿತ್ ಸರ್ಟಿಫಿಕೇಟ್ ನಾವು 7 days ಮಾಸ್ಟರ್ ಕ್ಲಾಸ್ ನ ಮಾಡ್ತಾ ಇದ್ದೀನಿ. ಸೊ 7 days ಕಂಪ್ಲೀಟ್ ಆಗಿ ನಿಮಗೆ ಟ್ಯಾರೋ ಬಗ್ಗೆ ನಾಲೆಜ್ ಇರುತ್ತೆ. ಟ್ಯಾರೋ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂಡ್ ಪರ್ಸನಲ್ ರೀಡಿಂಗ್ಸ್ ನ ಹೇಗೆ ಮಾಡಬಹುದು ಅಂಡ್ ಬೇರೆಯವ್ರಿಗೆ ಹೇಗೆ ರೀಡಿಂಗ್ಸ್ ಮಾಡ್ಕೊಳ್ಳೋದು, ನಿಮಗೆ ನೀವು ಯಾವ ತರ ರೀಡಿಂಗ್ಸ್ ಮಾಡ್ಕೊಳ್ಳೋದು, ಟ್ಯಾರೋ ಕಾರ್ಡ್ ನ ಹೇಗೆ ಚಾರ್ಜ್ ಮಾಡೋದು, ಎಲ್ಲಾನು ಕೂಡ A to Z ವಿತ್ ಇನ್ 7 days ಅಲ್ಲಿ ಕವರ್ ಅಪ್ ಮಾಡ್ತಾ ಇದೀವಿ. ಸೊ ಫುಲ್ ನೆಕ್ಸ್ಟ್ ಫೆಬ್ರವರಿ 2nd ವೀಕ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇದ್ದವರು 2000 ನ ಪೇ ಮಾಡಿ ವಿತ್ ಸರ್ಟಿಫಿಕೇಟ್ ರೀಡಿಂಗ್ಸ್ ನ ನೀವು ಪಡ್ಕೋಬಹುದು, ಕೋರ್ಸ್ ನ ಪಡ್ಕೋಬಹುದು. ಲೈವ್ ಸೆಷನ್ಸ್ ಇರುತ್ತೆ, ಎಲ್ಲಾನು ವಿಡಿಯೋ ಕಾಲ್ ಮುಖಾಂತರನೇ ಹೇಳ್ಕೊಡೋದು. ಸೊ ಇಂಟ್ರೆಸ್ಟ್ ಇದ್ದವರು ಬೇಗ 2nd ವೀಕ್ ಒಳಗೆ ನೀವು ಮಾಡ್ಕೊಂಡ್ರೆ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ 5 to 6 ಮೆಂಬರ್ಸ್ ಟ್ಯಾರೋ ಕೋರ್ಸಸ್ ನ ತಗೊಂಡಿದ್ರ, ತುಂಬಾ ಖುಷಿ ಆಗ್ತಾ ಇದೆ. ಸೊ ಎಲ್ಲಾರ್ಗೂ ಪರ್ಸನಲ್ ಆಗಿ ನಾನು ಈ ಒಂದು ಕೋರ್ಸಸ್ ನ ಮಾಡ್ತಾ ಇದ್ದೀನಿ. ಸೊ ಎಲ್ಲಾನು ಗ್ರೂಪ್ ಸೆಷನ್ಸ್ ಇರೋದಿಲ್ಲ, ಪರ್ಸನಲ್ ಆಗಿ ಒಬ್ಬೊಬ್ಬರ ಹತ್ರನೇ ರೀಡಿಂಗ್ಸ್ ನ ಮಾಡ್ಕೊಂಡು ಬರ್ತೀನಿ. ಸೊ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನಮಗೆ ಪೇ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ. ನಿಮ್ಮೆಲ್ಲಾ ಅಪ್ಡೇಟ್ಸ್ ನಿಮಗೆ 24 hours ಒಳಗಡೆ ನಿಮ್ಗೆ ಸಿಗುತ್ತೆ. ಟ್ಯಾರೋ ಕೋರ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಡೇಟ್ ಏನು, ಟೈಮಿಂಗ್ಸ್ ಏನು, ಏನೆಲ್ಲ ಎನ್ಕ್ವೈರಿಗಳಿರುತ್ತೆ ಎಲ್ಲಾನು ತಿಳ್ಕೊಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಸೊ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ, ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೋಡೋಣ. ಸೊ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ, ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅನ್ನೋದು ಎಲ್ಲಾನು ಕೂಡ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಇಗ್ನೋರ್ ಮೈ ಬ್ಯಾಕ್ ಗ್ರೌಂಡ್. ಸೊ ನನಗೆ ಮನೆ ಕ್ಲೀನ್ ಮಾಡಕ್ಕೆ ಟೈಮೇ ಇಲ್ಲ. ಓಕೆ ಓಕೆ ಅರ್ಮಿಟ್ ಇದೆ, 2 of wands ಇದೆ, ಓಕೆ, ಅಂಡ್ ಟೆಂಪರೆನ್ಸ್ ಇದೆ, ಅಂಡ್ ಫುಲ್ ಕಾರ್ಡ್ ಇದೆ, ಏಸ್ ಆಫ್ ವಾಂಡ್ಸ್ ಇದೆ, ಬಾಟಮ್ ಆಫ್ ದಿ ಕಾರ್ಡ್ 7 of swords ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಬಾಟಮ್ ಆಫ್ ದಿ ಕಾರ್ಡ್ 7 of swords ಇದೆ, ಏಸ್ ಆಫ್ ವಾಂಡ್ಸ್ ಇದೆ, ಓಕೆ, ದ ಫುಲ್ ಕಾರ್ಡ್ ಇದೆ, ಟೆಂಪರೆನ್ಸ್ ಇದೆ, 2 of wands ಇದೆ, ಅಂಡ್ ಇನ್ ದ ಸೇಮ್ ಟೈಮ್ ವಿ ಹ್ಯಾವ್ ಅರ್ಮಿಟ್. ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ನಿಮಗೋಸ್ಕರ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್, ನಿಮ್ಮ ಎಕ್ಸ್ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂದ್ರೆ, ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ. ಇನ್ ದ ಸೇಮ್ ಟೈಮ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ನಿಮ್ಮ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಅವರು ಯೋಚನೆ ಮಾಡ್ತಿದ್ದಾರೆ. ಮೆಮೊರೀಸ್ ನ ರಿಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ತುಂಬಾನೇ ಆಸೆ ಆಗ್ತಾ ಇದೆ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡಬೇಕು, ಅಥವಾ ಸಮಥಿಂಗ್ ಅವರ ಫ್ರೆಂಡ್ಸ್ ಮುಖಾಂತರ ಅವರ ಫ್ರೆಂಡ್ಸ್ ನಿಮ್ಮ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ ಪಾಸಿಟಿವ್ ಆಗಿ. ಆ ಹುಡುಗಿ ನಿನ್ನ ಜೊತೆಗೆ ಎಷ್ಟು ಚೆನ್ನಾಗಿದ್ರು, ಆ ಹುಡುಗ ಎಷ್ಟು ಚೆನ್ನಾಗಿ ನಿನ್ ಜೊತೆಗಿದ್ದ, ಸೊ ನಿಮ್ಮಿಬ್ಬರ ಪೇರ್ ಎಷ್ಟು ಚೆನ್ನಾಗಿತ್ತು, ಇದೆಲ್ಲಾನು ತುಂಬಾ ಜನರ ಬಾಯಿಂದ ಅವ್ರು ಕೇಳಿದಾಗ ಸಮ್ಟೈಮ್ಸ್ ದಿಸ್ ಪರ್ಸನ್ ಫೀಲ್ ವೆರಿ ಬ್ಯಾಡ್ ಅಂತ ನಾನು ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಿಮ್ಮನ್ನ ಅವರು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನೀವು ಅವ್ರಿಗೆ ರೆಸ್ಪಾಂಡ್ ಮಾಡಿದಂತ ರೀತಿ ಎಲ್ಲಾನು ಕೂಡ ಅವರು ಮೆಮೊರೀಸ್ ನ ರಿಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಸೊ ಎಲ್ಲಾ ಕಳೆದಿರಂತ ಕ್ಷಣಗಳನ್ನ ರಿಕಲೆಕ್ಟ್ ಮಾಡ್ಕೊಂಡಾಗ ತುಂಬಾನೇ ಅವ್ರಿಗೆ ಎಮೋಷನಲ್ ಆಗಿ ಹರ್ಟ್ ಆಗತ್ತೆ. ನಾನು ನನ್ನ ವ್ಯಕ್ತಿ ಎಷ್ಟು ಮಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದೀವಿ, ಎಷ್ಟು ಮಟ್ಟಿಗೆ ನಾವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ವಿ, ಎಷ್ಟು ಮಟ್ಟಿಗೆ ನಾವಿಬ್ರು ಎಮೋಷನಲ್ ಬಾಂಡಿಂಗ್ ಅಲ್ಲಿ ಇದ್ವಿ, ನಮ್ಮಿಬ್ರ ಮಧ್ಯೆ ಏನೂ ಕೊರತೆಗಳಿರ್ಲಿಲ್ಲ, ಪ್ರೀತಿ ಇತ್ತು, ರೆಸ್ಪೆಕ್ಟ್ ಇತ್ತು, ಗೌರವ ಇತ್ತು, ನಾವಿಬ್ರು ಎಷ್ಟು ಚೆನ್ನಾಗಿದ್ವಿ. ಸೊ ನಾನು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಇವತ್ತು ನನ್ನ ವ್ಯಕ್ತಿಯ ಜೊತೆ
ಜೊತೆಗೆ ಎಷ್ಟು ಮಟ್ಟಿಗೆ ನಾನು ಸಂಬಂಧವನ್ನ ಕ್ಲಿಯರ್ ಮಾಡ್ಕೋತಾ ಇದ್ದೆ, ಎಷ್ಟು ನಾನು ಹ್ಯಾಪಿಯಾಗಿ ನನ್ನ ಜೀವನವನ್ನ ನಡೆಸ್ತಾ ಇದ್ದೆ ನನ್ನ ವ್ಯಕ್ತಿ ಜೊತೆಗೆ ಅನ್ನೋದನ್ನ ನೆನ್ಸ್ಕೊಂಡಾಗೆಲ್ಲ ಇವ್ರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಯಾಕೆಂತಂದ್ರೆ ದಿಸ್ ಪರ್ಸನ್ ಬಿಲೀವ್ ದಟ್ ಈ ಒಂದು ವ್ಯಕ್ತಿ ಅಂದ್ರೆ ದುಡುಕಿ ನಿರ್ಧಾರ ತಗೊಂಡಿದ್ದಾರೆ. ನಿಮ್ಮನ್ನ ಬಿಡ್ಬೇಕು ಅಂತ ಅವ್ರೇನ್ ಬಿಟ್ಟಿಲ್ಲ, ದುಡುಕಿ ಕೋಪದಲ್ಲಿ ಅವರ ಈಗೋ ಇಂದ ಅವರ ಒಂದು ಪ್ರೈಡ್ ಇಂದ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂತಾನೆ ನಾನು ಹೇಳ್ಬೋದು. ಸೊ ಇಲ್ಲಿ ಅದು ಕಾಣಿಸ್ತಾ ಇದೆ. ಸೊ ಫೂಲ್ ಕಾರ್ಡ್ ಇದೆ. ಸೊ ಫೂಲ್ ಕಾರ್ಡ್ ಇರೋದ್ರಿಂದ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬಹುದು, ನೀವು ಮಾತಾಡೋಂತ ರೀತಿ ಆಗಿರ್ಬೋದು, ನೀವು ಎಲ್ಲರಿಗೂ ಒಂದು ಮಾನವೀಯಾಗಿ ಮಾತಾಡ್ತೀರಾ, ತುಂಬಾನೇ ಹ್ಯುಮ್ಯಾನಿಟಿನ ತೋರಿಸ್ತೀರಾ, ತುಂಬಾ ಕೈಂಡ್ ಆಗಿರ್ತೀರಾ, ತುಂಬಾನೇ ಇನೋಸೆನ್ಸ್ ಆಗಿರ್ತೀರಾ. ಯಾವಾಗ್ಲೂ ಕೂಡ ಈ ಒಂದು ವ್ಯಕ್ತಿನ ನೀವು ನೋಡಿದಾಗ ಪ್ರತಿ ಸತಿನೂ ಕೂಡ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ಯಾವತ್ತಿಗೂ ಚೇಂಜ್ ಆಗಿಲ್ಲ. ಸೊ ಸ್ಟಾರ್ಟಿಂಗ್ ದಿನ ಹೆಂಗೆ ನನ್ನ ವ್ಯಕ್ತಿ ನನ್ನ ಜೊತೆಗಿದ್ರೋ ಈಗ್ಲೂ ಕೂಡ ಹಂಗೆ ಇದ್ದಾರೆ ಅನ್ನೋದು ಅವ್ರಿಗೆ ಯೋಚನೆ ಆಗುತ್ತೆ. ಸೊ ನೀವು ಚೇಂಜ್ ಆಗಿಲ್ಲ, ಓವರ್ ದಿ ಇಯರ್ಸ್ ಯು ಹ್ಯಾವನ್ ಚೇಂಜ್ಡ್, ಇದೆಲ್ಲ ಅವ್ರಿಗೆ ಯೋಚನೆಗಳು ಬರುತ್ತೆ. ನನ್ನ ವ್ಯಕ್ತಿ ಚೇಂಜೇ ಆಗಿಲ್ಲ, ನನ್ನ ವ್ಯಕ್ತಿ ನನ್ನ ಜೊತೆಗೆ ಎಷ್ಟು ಮಟ್ಟಿಗೆ ಇನೋಸೆಂಟ್, ಎಷ್ಟು ಅವರು ಕೈಂಡ್ ಆಗಿದ್ದಾರೆ. ಅಂಡ್ ಖಂಡಿತವಾಗ್ಲೂ ಇವ್ರಿಗೆ ಒಂದ್ಸತಿ ಅನ್ಸುತ್ತೆ ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಸೊ ಯಾರು ಕೂಡ ನನ್ನ ವ್ಯಕ್ತಿಯ ಸ್ಥಾನವನ್ನ ತುಂಬಸಕ್ಕಾಗಲ್ಲ, ಯಾರು ಕೂಡ ಅವ್ರನ್ನ ನಾನು ರಿಪ್ಲೇಸ್ ಮಾಡಕ್ಕಾಗಲ್ಲ, ಬೇರೆಯವರಿಂದ ಇವರ ಪ್ರೀತಿನ ರಿಪ್ಲೇಸ್ ಮಾಡಕ್ಕಂತೂ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್ ವೆರಿ ಬ್ಯಾಡ್ ಅಂಡ್ ಹರ್ಟ್. ತುಂಬಾ ನಿಮಗೆ ನೋವು ಕೊಟ್ಟಿದ್ದಾರೆ. ಇದನ್ನೆಲ್ಲ ಯೋಚನೆ ಮಾಡಿದಾಗ ನಾನು ಈ ರೀತಿ ಎಲ್ಲ ಮಾಡಬಾರ್ದಾಗಿತ್ತು, ನನ್ನ ಒಂದು ತಪ್ಪಿಗೆ ಬೇರೆಯವ್ರನ್ನ ಬ್ಲೇಮ್ ಮಾಡಿ ನನ್ನ ಒಂದು ದುರಾಸೆಯಿಂದ ಈ ಒಂದು ವ್ಯಕ್ತಿನ ಬಿಟ್ಟು ಹೋದೆ ಅನ್ನೋದು ತುಂಬಾನೇ ಅವ್ರಿಗೆ ಗಿಲ್ಟ್ ಕಾಡ್ತಾ ಇದೆ. ಅಂಡ್ 2 of Wands ಇರೋದ್ರಿಂದ ತುಂಬಾ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ. ಆಕ್ಚುಲಿ ಒಂದು ವ್ಯಕ್ತಿಗೆ ಮಲ್ಟಿಪಲ್ ಆಪ್ಷನ್ಸ್, ಮಲ್ಟಿಪಲ್ ಚಾಯ್ಸಸ್ ಇತ್ತು. ಸೊ ಹಾಗಾಗಿ ಒಂದು ವ್ಯಕ್ತಿ ಪ್ರೈಡ್ ಇಂದ ನಾನು ಏನು ಕಡಿಮೆ ಇಲ್ಲ, ಇವ್ರಿಗಿಂತ ತುಂಬಾ ಚೆನ್ನಾಗಿರೋರು ಸಿಗ್ತಾರೆ, ತುಂಬಾ ಚೆನ್ನಾಗಿ ನನ್ನ ನೋಡ್ಕೊಳ್ಳೋರು ಸಿಗ್ತಾರೆ, ಇವರ ಪ್ರೀತಿಯ ಮೇಲೆ ನಾನು ಯಾಕೆ ಡಿಪೆಂಡ್ ಆಗ್ಬೇಕು, ಇದೆಲ್ಲ ಒಂದು ಇಲ್ಯೂಷನ್ ಇಂದ, ಒಂದು ಭ್ರಮೆಯಿಂದನೇ ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಸೊ ಖಂಡಿತವಾಗ್ಲೂ ಅವ್ರಿಗೆ ತುಂಬಾನೇ ಹರ್ಟ್ ಆಗ್ತಾ ಇದೆ. ಡೆಫಿನೆಟ್ಲಿ ಒಂದು ವ್ಯಕ್ತಿ ಯಾವ ತರ ಯೋಚನೆ ಮಾಡ್ತಾರೆ ಅಂತಂದ್ರೆ ನನ್ನ ವ್ಯಕ್ತಿಗೆ ನಾನು ಮೋಸ ಮಾಡಿದೆ ಅನ್ನೋದು ಅವ್ರಿಗೆ ಖಂಡಿತವಾಗ್ಲೂ ರಿಯಲೈಸ್ ಆಗಿದೆ. ಹೌದು, ಅವರು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ಕೋತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ, ಬಟ್ ಖಂಡಿತವಾಗ್ಲೂ ಅವ್ರಿಗೆ ಮೋಸ ಮಾಡಿದೀನಿ ಅನ್ನೋದು ಅವ್ರಿಗೆ ಖಂಡಿತವಾಗ್ಲೂ ಮನೆವರಿಕೆ ಆಗಿದೆ. ಸೊ ಯಾರು ಕೂಡ ಮನುಷ್ಯತ್ವನ ಅಥವಾ ಮನ್ಸಿಗೆ ದ್ರೋಹ ಮಾಡ್ಕೊಂಡು ಆತ್ಮಸಾಕ್ಷಿಗೆ ಸುಳ್ಳು ಹೇಳಕ್ ಬದುಕಕ್ಕಾಗಲ್ಲ. ಯಾಕಂತಂದ್ರೆ ಗೊತ್ತಾಗುತ್ತೆ ನೀನ್ ತಪ್ಪು ಮಾಡ್ತಿದ್ಯಾ ಅಂದ್ರೆ ತಪ್ಪು ಮಾಡ್ತಿದ್ಯಾ ಅಂತ ನಿಮ್ಮ ಅವರ ಆತ್ಮಸಾಕ್ಷಿ ಹೇಳುತ್ತೆ. ಸೊ ಇವಾಗ ಅವ್ರಿಗೆ ಅವರ ಆತ್ಮಸಾಕ್ಷಿ ತಟ್ತಾ ಇದೆ, ನಾನ್ ತಪ್ಪು ಮಾಡಿದೀನಿ, ನೀನ್ ತಪ್ಪು ಮಾಡ್ತಿದ್ಯಾ ಅಂತ ನಾನು ನಿನ್ಗೆ ಹೇಳಿದೆ, ಬಟ್ ನೀನ್ ಅದನ್ನೇ ಕಂಟಿನ್ಯೂ ಮಾಡಿದೀನಿ, ನೀನ್ ತಿದ್ಕೊಂಡೇ ಇಲ್ಲ ಅಂತ. ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್ ವೆರಿ ಬ್ಯಾಡ್. ಇವಾಗ ಅವ್ರು ಏನ್ ಮಾಡ್ಬೇಕು ಅಂತಾನೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಅವರು ತುಂಬಾನೇ ಯಾವ ತರ ಇದಾರೆ ಅಂತಂದ್ರೆ ಲೈಕ್ ಇವಾಗ ನೀವ್ ಅವ್ರಿಗೆ ಬೇಕು, ಬಟ್ ನಿಮ್ ಹತ್ರ ಬರಕ್ ಆಗ್ತಾ ಇಲ್ಲ, ಅಥವಾ ಅವರ ಫೀಲಿಂಗ್ಸ್ ನ ಬೇರೆಯವ್ರ ಹತ್ರ ಹೇಳಕೊಳಕ್ ಆಗ್ತಿಲ್ಲ. ಯಾಕಂತಂದ್ರೆ ಇವರೇ ತಪ್ಪು ಮಾಡಿರೋದು, ಇವರೇ ನಿಮ್ಮನ್ನ ಬಿಟ್ಟೋಗಿರೋದು, ಇವರೇ ನಿಮ್ಗೆ ಬ್ಲೇಮ್ಸ್ ಹಾಕಿರೋದು, ಇವರೇ ನಿಮ್ಮನ್ನ ಬಳಸ್ಕೊಂಡಿರೋದು, ಪ್ರತಿಯೊಂದು ಅವರೇ ಮಾಡಿರೋದು, ನೀವೇನು ಮಾಡೇ ಇಲ್ಲ, ಬಟ್ ಎಲ್ಲರ ಹತ್ರ ಹೇಳ್ಕೊಂಡಿರೋದು ಇವ್ರದೇ ತಪ್ಪಿದೆ, ಇವ್ರು ಈ ರೀತಿ ಮಾಡೋದಕ್ಕೆ ನಾನು ಬಿಟ್ಟಿದ್ದೀನಿ, ಈ ರೀತಿ ಎಲ್ಲ ಸುಳ್ಳು ಹೇಳ್ಕೊಂಡ್ ಬಂದು ಏನಾಗೋಡಿದೆ ಅವ್ರ ಜೀವನ ಅಂದ್ರೆ ಅವ್ರು ನಿಜ ಹೇಳಿದ್ರು ಬೇರೆಯವ್ರು ನಂಬಲ್ಲ. ಅಥವಾ ಇವತ್ತು ನಾನು ನಿಮ್ಮ ಜೊತೆ ಚೆನ್ನಾಗಾದ್ರೆ ಬೇರೆಯವ್ರ ಪ್ರಶ್ನೆ ಮಾಡ್ಬಿಡ್ತಾರೆ, ಅವತ್ತೆಲ್ಲ ಹಂಗೆ ಹೇಳ್ತಿದ್ದೆ, ಇವತ್ತು ಯಾಕೆ ಅವ್ರ ಜೊತೆ ಹಿಂಗ್ ಬದುಕ್ತಾ ಇದೆಯಾ, ಇದೆಲ್ಲ ಹೇಳಿ ಅವ್ರನ್ನ ಎಲ್ಲ ಆಡ್ಕೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೇನೆ ಅವರು ಇಷ್ಟು ದಿನಗಳ ಕಾಲ ಯಾವ್ದೋ ಒಂದು ಆಕ್ಷನ್ ತಗೊಳಕ್ಕಾಗಿಲ್ಲ. ಯಾಕಂತಂದ್ರೆ ಅದಕ್ಕೆ ಹೇಳೋದು ನೋಡಿ, ಯಾವತ್ತಿಗೂ ನಾವು ಒಬ್ರಿಗೆ ಮೋಸ ಮಾಡಕ್ ಹೋಗ್ಬಾರ್ದು. ಮೋಸ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಾವು ಉದ್ಧಾರ ಆಗಕ್ಕಾಗಲ್ಲ. ಬಿಕಾಸ್ ಆಫ್ ಟೆಲಿಂಗ್ ದ ಲೈ ಅಂಡ್ ಬ್ಲೇಮಿಂಗ್ ಅದರ್ಸ್, ಇಟ್ ಡಸಂಟ್ ಗಿವ್ ಎನಿಥಿಂಗ್. ಸೊ ಅದು ಇವ್ರಿಗೆ ಅರ್ಥ ಆಗ್ತಾ ಇದೆ, ನಾನೇ ಮಾಡಿರೋದು ತಪ್ಪು, ನಾನ್ ತಪ್ಪು ಮಾಡಿದೀನಿ, ನಾನು ಎಕ್ಸೆಪ್ಟ್ ಮಾಡ್ಕೋಬೇಕು, ಇದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾನ್ ಜೀವನ ಬದಲಾಗಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗೋಗ್ಬಿಟ್ಟಿದೆ. ಸೊ ಖಂಡಿತವಾಗ್ಲೂ ಅವ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಅಂಡ್ ತುಂಬಾನೇ ಅವ್ರಿಗೆ ಮಲ್ಕೊಂಡಾಗೆಲ್ಲಾನು ಆ ಗಿಲ್ಟ್ ಕಾಡ್ತಾ ಇದೆ. ಸೊ ಈ ತರ ವ್ಯಕ್ತಿಗೆ ನಾನು ಮೋಸ ಮಾಡಿದೀನಿ, ನಂಬಿಸಿದೀನಿ, ನಂಬಿಕೆ ದ್ರೋಹ ಮಾಡಿದೀನಿ, ಇದೆಲ್ಲ ಆತ್ಮಸಾಕ್ಷಿ ಅವ್ರಿಗೆ ಕೊರಗಾಗ್ ಮಾಡ್ತಾ ಇದೆ. ಈ ಕೊರಗು ಲೈಫ್ ಲಾಂಗ್ ಇರುತ್ತೆ, ಅದ್ ಎಂದಿಗೂ ಅವರು ಮರೆಯೋದಕ್ಕಾಗಲ್ಲ. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಕ್ಯಾನ್ ನಾಟ್ ಮೂವ್ ಆನ್ ಫ್ರಮ್ ಯು. ಸೊ ಮೂವ್ ಆನ್ ಆಗಕ್ ಸಾಧ್ಯನೇ ಇಲ್ಲ, ಮೂವ್ ಆನ್ ಆಗಕ್ ಆಗ್ತಾನೆ ಇಲ್ಲ. ಯಾಕಂತಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ, ಅದು ಅವ್ರಿಗೆ ಮನವರಿಕೆ ಆಗ್ತಾ ಇದೆ, ರಿಗ್ರೆಟ್ ಆಗ್ತಾ ಇದೆ. ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್
ಐ ಆಮ್ ಸಮಥಿಂಗ್ ಲೈಕ್ ಅವ್ರು ತಪ್ಪು ಮಾಡಿದೀನಿ ಅನ್ನೋದು ಅರ್ಥ ಆಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಕೂಡ ನೆಮ್ಮದಿಯಾಗಿ ಬದುಕಕ್ ಆಗ್ತಾ ಇಲ್ಲ. ಇದು ನಂಗೆ ಕಾಣಿಸ್ತಾ ಇದೆ. ಬಟ್ ಖಂಡಿತವಾಗ್ಲೂ ಇವ್ರು ತಪ್ಪು ಮಾಡಿದ್ದಾರೆ, ತಪ್ಪು ಅವ್ರಿಗೆ ಅರಿವಾಗಿದೆ, ಅವ್ರಿಗೆ ಸರಿಯಾಗಿ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಬೇರೆಯವ್ರ ಹತ್ರ ಅವ್ರು ಖುಷಿಯಾಗಿ ಬದುಕಕ್ ಆಗ್ತಾ ಇಲ್ಲ. ಈ ರೀತಿ ಅವರ ಜೀವನ ಆಗಿದೆ ಅಂತ ನಾನು ಹೇಳ್ತಾ, ಖಂಡಿತವಾಗ್ಲೂ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಬಟ್ ಇಟ್ ಈಸ್ ವೆರಿ ಲೇಟ್ ಅಂತ ಹೇಳ್ಬೋದು.